ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆ ಆರಂಭವಾಗುತ್ತೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯುವಂತ ಸಭೆ, ವಿಶೇಷ ಸಂಪುಟ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ನಡೆಯುತ್ತೆ. ಜಾತಿ ಜನಗಣತಿಯ ಮರು ಸಮೀಕ್ಷೆಯ ಕುರಿತು ಚರ್ಚೆ ಮಾಡುವ ಸಾಧ್ಯತೆ, ಮರು ಸರ್ವೆ ಮಾಡುವ ನಿರ್ಣಯ ಕೈಗೊಂಡಿದ್ದಾರೆ. ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಇದ್ರ ಸಂಬಂಧ ರಾಜ್ಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಈ ಸಭೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕಿದೆ. ಇವತ್ತಿನ ಸಭೆಯಲ್ಲಿ ಮರು ಸರ್ವೆಯ ಬಗ್ಗೆ ಚರ್ಚೆ ಆಗುತ್ತಂತೆ. ಹೈಕಮಾಂಡ್ ಜೊತೆ ನಡೆಸಿದ ಮಾತುಕತೆ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಮರು ಸರ್ವೆ ಬಗ್ಗೆ ಸಚಿವರ ಅಭಿಪ್ರಾಯ ಕೇಳ್ತಾರೆ. ಡೆತ್ ಆಡಿಟ್ ಮಾಡಿದ್ದೀವಿ. ಅದು ಕೂಡ ನೇರವಾಗಿ ಕೋವಿಡ್ಗೆ ಸಂಬಂಧ ಅಲ್ಲ, ಬೇರೆ ಬೇರೆ ಅವರಿಗೆ ರೋಗಗಳು ಕಾಯಿಲೆಗಳಿರೋದ್ರಿಂದ ಅವ್ರಿಗೆ ಮರಣ ಹೊಂದಿರತಕ್ಕಂಥದ್ದು. ಅದರಿಂದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಮತ್ತೆ ಮರು ಸಮೀಕ್ಷೆ ಮಾಡಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತೊಂದು ವಿಶೇಷ ಸಂಪುಟ ಸಭೆಯನ್ನು ಸಿಎಂ ಕರೆದಿದ್ದಾರೆ. ಈ ಸಭೆಯಲ್ಲಿ ಯಾವ್ಯಾವ ಸಚಿವರು ಏನೇನು ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅಂತ ಈಗಾಗಲೇ ಒಕ್ಕಲಿಗ ಲಿಂಗಾಯತ ಸಚಿವರ ಅಭಿಪ್ರಾಯ ಏನು ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಏನೆಲ್ಲ ಚರ್ಚೆ ಆಗಬಹುದು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಪ್ರಮುಖವಾಗಿ ಇದು ವಿಶೇಷ ಸಚಿವ ಸಂಪುಟ ಸಭೆ. ಕಾರಣ, ಜಾತಿ ಗಣತಿಯನ್ನ ಮತ್ತೊಮ್ಮೆ ಮರು ಸಮೀಕ್ಷೆಯನ್ನ ಮಾಡಬೇಕು, ಸಾಕಷ್ಟು ಒತ್ತಡಗಳಿದೆ ಎನ್ನುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲಿ ನಡೆದಂತ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ, ಖರ್ಗೆ ಹಾಗೆ ವೇಣುಗೋಪಾಲ್ ಅವರ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು. ಆ ಒಂದು ಕಾರಣಕ್ಕೆ ಇವತ್ತು ಸಭೆಯಲ್ಲಿ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗತ್ತೆ. ಪರ ವಿರೋಧ ಅಭಿಪ್ರಾಯಗಳು ಕೂಡ ಇವತ್ತು ವ್ಯಕ್ತ ಆಗಬಹುದು. ಯಾಕೆಂದ್ರೆ ಹಿಂದೆ ಹೈಂದ ಸಮುದಾಯಗಳ, ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತ ಸಮುದಾಯದ ಸಚಿವರು ಕಾಂತರಾಜ್ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ಯಥಾವತ್ತು ನೀವು ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಡಿಮಾಂಡ್ ಅನ್ನ ಮಾಡಿದ್ರು. ಆದ್ರೆ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಅದನ್ನ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ವರದಿ ವೈಜ್ಞಾನಿಕವಾಗಿಲ್ಲ, ಹಾಗಾಗಿ ಅದನ್ನ ಅನುಷ್ಠಾನಕ್ಕೆ ತಂದ್ರೆ ಸಮಸ್ಯೆ ಆಗತ್ತೆ. ಒಳಪಂಗಡಗಳನ್ನ ಸರಿಯಾಗಿ ಪರಿಗಣನೆ ಮಾಡಿಲ್ಲ, ಹಲವು ಒಳಪಂಗಡಗಳನ್ನ ಕೈ ಬಿಡಲಾಗಿದೆ ಅನ್ನುವಂತಹ ಆರೋಪಗಳನ್ನ ಮಾಡಿದ್ರು. ಸೊ ಹಾಗಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಅವರಿಗೆ ಶಾಮನೂರ್ ಶಿವಶಂಕರಪ್ಪ ಅವರು ಪತ್ರಗಳನ್ನ ಬರೆದಿದ್ರು. ಯಾವುದೇ ಕಾರಣಕ್ಕೆ ಈ ವರದಿಯನ್ನ ಅನುಷ್ಠಾನಕ್ಕೆ ತರಬೇಡಿ, ಸಮುದಾಯಗಳ ನಡುವೆ ಒಡಕುಂಟಾಗತ್ತೆ ಅಂತ ಹೇಳಿ. ಸೊ ಆ ಒಂದು ಕಾರಣಕ್ಕೆ ಎಲ್ಲೋ ಹೈಕಮಾಂಡ್ ಮಣದಂತೆ ಕಾಣಿಸ್ತಾ ಇದೆ. ನೀವು ಮತ್ತೊಮ್ಮೆ ಮರು ಸಮೀಕ್ಷೆಯನ್ನ ಮಾಡಿ ಅಂತೇಳಿ ಸಿಎಂ ಅವ್ರಿಗೆ ಸೂಚನೆಯನ್ನ ಕೊಟ್ಟಿದೆ. ಆ ಕಾರಣಕ್ಕೆ ಇವತ್ತು ಸಂಪುಟ ಸಭೆಯಲ್ಲಿ ಅದನ್ನ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. 90 ದಿನಗಳ ಒಳಗಡೆ ಈ ಒಂದು ವರದಿಯನ್ನ ರೆಡಿ ಮಾಡಿ ನಂತರ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತಹ ಸೂಚನೆ ರಾಹುಲ್ ಗಾಂಧಿ ಅವರಿಂದ ಪಾಸ್ ಆಗಿದೆ. ಆ ಕಾರಣಕ್ಕೆ ಅನಿವಾರ್ಯವಾಗಿ ಇವತ್ತು ಮರು ಸಮೀಕ್ಷೆಗೆ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ. ಸಚಿವರ ಒಂದು ಅಭಿಪ್ರಾಯವನ್ನು ಕೂಡ ಪಡಿಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸಹಜವಾಗಿ ಹೈಂದ ಸಮುದಾಯಗಳ ಸಚಿವರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಬಹುದು. ಕಾಂತರಾಜ್ ವರದಿಯನ್ನ ನೀವು ತರಬೇಕು ಅಂತ ಹೇಳಿ. ಒಂದು ವೇಳೆ ಮುಖ್ಯಮಂತ್ರಿಗಳು ಇಲ್ಲ, ಹೈಕಮಾಂಡ್ ಈ ರೀತಿಯಾಗಿ ಸಂದೇಶವನ್ನ ಕೊಟ್ಟಿದೆ, ಆ ಕಾರಣಕ್ಕೆ ಇದನ್ನ ಒಪ್ಕೊಳ್ಳೇಬೇಕು. ಈಗ ಮರು ಸಮೀಕ್ಷೆಯನ್ನ ಮಾಡಿದ್ರು ಕೂಡ ಜಾತಿಗಳು ಏನು ಬದಲಾಗೋದಿಲ್ಲ, ಒಳಪಂಗಡಗಳು ಏನು ಬದಲಾಗೋದಿಲ್ಲ, ಯಾವನ್ನ ಕೈ ಬಿಡಲಾಗಿದೆ ಅದು ಮತ್ತೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗೋದಿಲ್ಲ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟು ವಿಶ್ವಾಸವನ್ನ ತುಂಬಿ ಒಪ್ಪಿಗೆಯನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಇವತ್ತು ಬಹುತೇಕವಾಗಿ ಏನಾದ್ರೂ ಒಂದು ವೇಳೆ ಎಲ್ಲ ಸಚಿವರು ಅಭಿಪ್ರಾಯವನ್ನ ಒಮ್ಮತವನ್ನ ಕೊಟ್ಟಿದ್ದೇ ಆದ್ರೆ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ಇವತ್ತು ಅಂತಿಮ ನಿರ್ಣಯವನ್ನ ಕೂಡ ತೆಗೆದುಕೊಳ್ಬಹುದು. ಅಥವಾ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದೇ ಆದ್ರೆ ಮುಂದಿನ ಸಂಪುಟ ಸಭೆಗೆ ಅದನ್ನ ಮುಂದೂಡಿಕೆ ಕೂಡ ಮಾಡಬಹುದು. ಹಾಗಾಗಿ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.